Hi friends, welcome back to Raman online tutorial. In today's class we are going to learn about notice writing. ನೋಡಿ ನೋಟಿಸ್ ರೈಟಿಂಗ್ ಬಗ್ಗೆ ಹೇಳ್ತೀನಿ. ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ಹೂ ಆರ್ ಪ್ರಿಪೇರಿಂಗ್ ಫಾರ್ 6 to 8 CET ಇಂಗ್ಲೀಷ್ ಟೀಚರ್ ರಿಕ್ರೂಟ್ಮೆಂಟ್. ಹಾಗಾದರೆ ಫ್ರೆಂಡ್ಸ್, ಇವತ್ತು ನೋಟಿಸ್ ರೈಟಿಂಗಲ್ಲಿ ಏನು ಕಲಿಯಲಿದ್ದೇವೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಲೆಟ್ಸ್ ಬಿಗಿನ್ ವಿತ್ ಡೆಫಿನೇಷನ್ ಆಫ್ ನೋಟಿಸ್. ವಾಟ್ ಈಸ್ ನೋಟಿಸ್? ಆ ನೋಟಿಸ್ ಈಸ್ ಎ ರಿಟರ್ನ್ ಆರ್ ಅ ಪ್ರಿಂಟೆಡ್ ಅನೌನ್ಸ್ಮೆಂಟ್. ನೋಡಿ, ನೋಟಿಸ್ ಅಂದರೆ ಏನೆಲ್ಲ, ಒಂದು ರಿಟರ್ನ್ ಫಾರ್ಮಲ್ಲಿರುವಂತಹ ಒಂದು ಪ್ರಿಂಟೆಡ್ ಫಾರ್ಮಲ್ಲಿರುವಂಥ ಒಂದು ಅನೌನ್ಸ್ಮೆಂಟನ್ನು ಏನಂತೀವಿ, ವಿ ಕಾಲ್ ಇಟ್ ಎಸ್ ಎ ನೋಟಿಸ್. ಹಾಗಾದರೆ ಅದಕ್ಕೆ ಇನ್ಫಾರ್ಮ್ ಮಾಡ್ತಾರೆ. ವೈ ಡು ಯು ಯೂಸ್ ದಿಸ್ ನೋಟಿಸ್? ವಿ ಯೂಸ್ ದಿಸ್ ನೋಟಿಸ್ ಆರ್ ರಿಟರ್ನ್ ಫಾರ್ಮ್ in order to inform a large number of people about something that has happened or is about to happen. ಈಗಾಗಲೇ ಆಗಿರುವಂಥ ಘಟನೆಗಳ ಬಗ್ಗೆ ನಾವು ಹೇಳೋಕ್ಕೋಸ್ಕರ, ಈ ಇನ್ಫಾರ್ಮ್ ಮಾಡೋಕ್ಕೋಸ್ಕರ, ಸಾಕಷ್ಟು ಜನಗಳಿಗೆ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಇದನ್ನು ಬಳಸ್ತೀವಿ ಗಾಯ್ಸ್. ಹಾಗಾದರೆ ಈ ನೋಟಿಸ್ ರೈಟಿಂಗ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಹಾಗೆಯೇ ನಾನು ಎಕ್ಸಸೈಸಸ್ ಕೂಡ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು 2 ಎಕ್ಸಸೈಸಸ್, 2 ಎಕ್ಸಸೈಸಸ್ ಕೊಡ್ತೇನೆ. ಅದರ ಕೀ ಆನ್ಸರ್ಸನ್ನು ಕೂಡ ಗ್ರೂಪಲ್ಲಿ, ಪೇಯ್ಡ್ ಗ್ರೂಪಲ್ಲಿ ಇರುವಂತಹ ನನ್ನ ಆತ್ಮೀಯ ಶಿಕ್ಷಕ ಬಾಂಧವರಿಗೆ ನೀಡಲಿದ್ದೇನೆ. ಹಾಗಾದರೆ ಅವುಗಳನ್ನು ತಾವು ಏನು ಮಾಡಬೇಕು ಅಂತಂದರೆ, ಅದರ ಇದನ್ನು ಆನ್ಸರ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಹಾಗೆ ಕೀ ಆನ್ಸರ್ ಜೊತೆಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಮತ್ತೊಂದು PDF ಕೊಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ, ನಾವು ಮಾಡೋ ಅಂತಹ ಈ ನೋಟ್ಸ್ಗಳನ್ನು, ಇಂಗ್ಲೀಷ್ ಟೀಚರ್ಸ್ಗೋಸ್ಕರ ಮಾಡೋವಂಥ ನೋಟ್ಸ್ಗಳನ್ನು ಮೇ 5ನೇ ತಾರೀಕಿಗೆ ನಾವು ಏನು ಮಾಡ್ತೀವಿ, ಒಂದು PDF ಫಾರ್ಮ್ಯಾಟಲ್ಲಿ ಇಡೀ ಎಲ್ಲ ನೋಟ್ಸ್ಗಳನ್ನ PDF ಫಾರ್ಮ್ಯಾಟಲ್ಲಿ ತರುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದಕ್ಕೊಂದು ಅತ್ಯಂತ ಕಡಿಮೆ ದರದ ಫೀಸನ್ನು ಕೂಡ ಇಡ್ತಾಯಿದ್ದೀವಿ. ಇದು ಗ್ರೂಪ್ನಲ್ಲಿ ಇದ್ದವರಿಗೆ ಫ್ರೀ ಸಿಗುತ್ತೆ, ಹಾಗೆ ಹೊರಗಡೆ ಇದ್ದವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ನೀಡುವಂಥ ಪ್ರಯತ್ನ. ಮೇ 5ಗೆ ಅದರ ಅನೌನ್ಸ್ಮೆಂಟನ್ನು ಮಾಡ್ತೇವೆ. ಇನ್ನು 20 ಡೇಸ್ ಎಕ್ಸಾಮ್ಗಿದೆ ಅನ್ನೋ ಹಾಗೆ ಹೇಳ್ತೇನೆ ಸ್ನೇಹಿತರೆ. ನೋಡೋಣ. ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನಿಗೆ ಈಗಲೇ ಇನ್ಫಾರ್ಮೇಷನ್ ನಾವು ಯಾರಿಗೂ ಇದ್ರ ಬಗ್ಗೆ ಕೊಡೋದಿಲ್ಲ. ಮೇ 5ನೇ ತಾರೀಕಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇವೆ. ಲೆಟ್ಸ್ ಮೂವ್ ಆನ್. ನೋಡಿ, ಈಗ ಇಟ್ ಕುಡ್ ಬಿ ಆನ್ ಅಪ್ಕಮಿಂಗ್ ಇವೆಂಟ್. ಇದು ನೋಟಿಸ್ ರೈಟಿಂಗ್ ಯಾವುದ್ರ ಬಗ್ಗೆ ಇರ್ಬೋದು? ಇಟ್ ಕುಡ್ ಬಿ ಅಬೌಟ್ ಆನ್ ಅಪ್ಕಮಿಂಗ್ ಈವೆಂಟ್ ಬಗ್ಗೆ ಇರ್ಬೋದು, ಕಾಂಪಿಟೇಷನ್ ಬಗ್ಗೆ ಇರ್ಬೋದು, ಅಥವಾ ಲಾಸ್ಟ್ ಅಥವಾ ಫೌಂಡ್, ಯಾವುದ್ರ ಬಗ್ಗೆ ಆದರೂ ಇರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್, ಇಟ್ ಕ್ಯಾನ್ ಬಿ ಎನಿ, ಜಸ್ಟ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್ ಟು ಬಿ ಡೆಲಿವರ್ಡ್ ಟು ದ ಟಾರ್ಗೆಟೆಡ್ ಆಡಿಯನ್ಸ್. ಕ್ಲಾಸ್ ರೂಮಲ್ಲಿ ಇರುವಂಥ ಸ್ಟೂಡೆಂಟ್ಸಿಗೆ ಹೆಡ್ ಮಾಸ್ಟರ್ ಕಡೆಯಿಂದ ನೋಟಿಸ್ ಬರುತ್ತೆ. ದಟ್ ಕೈಂಡ್ ಆಫ್ ನೋಟಿಸ್ ಮತ್ತೇನಿರಲ್ಲ. ದೇರ್ ಈಸ್ ನಥಿಂಗ್. ನೋಟಿಸ್ ರೈಟಿಂಗಲ್ಲಿ ಅಂಥ ಏನು ವಿಚಾರಗಳಿಲ್ಲ. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್, ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದೆನ್ ಯು ವಿಲ್ ಪ್ರಾಕ್ಟೀಸ್ ಇಟ್, ಪರ್ಫೆಕ್ಟ್ ಇಟ್. ಹಾಗಾಗಿ ಐ ಹ್ಯಾವ್ ಗಿವನ್ 2 ಕ್ವಶನ್ಸ್ ಟು ಯು. ಇಟ್ ಈಸ್ ಜನರಲ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಫಾರ್ಮಲ್ ಟೋನ್. ಫಾರ್ಮಲ್ ಟೋನ್ ಅಂದರೆ ಅಫಿಷಿಯಲ್ ಟೋನಲ್ಲಿರುತ್ತೆ. ಅಂದರೆ ಆಫೀಸಲ್ಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇರುತ್ತೆ. ನೋಟಿಸಸ್ ಆರ್ ಫ್ಯಾಕ್ಚುಯಲ್ ಆ್ಯಂಡ್ ಟು ದ ಪಾಯಿಂಟ್ ಇರುತ್ತೆ. ಯು ಕೆನಾಟ್ ಗೋ ಬೀಟಿಂಗ್ ದ ಬುಷ್. ನೋಡಿ, ಎದ್ದೊತ್ತದ್ದು ಹೋಗೋ ಅರ್ಥ ಇರಲ್ಲ. ಇಟ್ ಶುಡ್ ಬಿ ಟು ದ ಪಾಯಿಂಟ್ ಇರಬೇಕು. ದ ಲ್ಯಾಂಗ್ವೇಜ್ ಯೂಸ್ಡ್ ಈಸ್ ಸಿಂಪಲ್ ಆ್ಯಂಡ್ ಫಾರ್ಮಲ್, ನಾಟ್ ಫ್ಲವರಿ ಲ್ಯಾಂಗ್ವೇಜ್. ಯು ಕೆನಾಟ್ ಯೂಸ್ ಫ್ಲವರಿ ಲ್ಯಾಂಗ್ವೇಜ್. ದೇ ಆರ್ ಪುಟ್ ಅಪ್ ಆನ್ ಎ ಡಿಸ್ಪ್ಲೇ ಬೋರ್ಡ್ಸ್ ಇನ್ ಸ್ಕೂಲ್ಸ್ ಆರ್ ಪಬ್ಲಿಕ್ ಪ್ಲೇಸ್. ಸ್ಕೂಲಲ್ಲಿ, ಅದು ಪಬ್ಲಿಕ್ ಪ್ಲೇಸಲ್ಲಿ ಬುಲ್ಟಿನ್ ಬೋರ್ಡಿನ ಮೇಲೆ ಇವುಗಳನ್ನು ಹಾಕ್ತಾ ಹೋಗ್ತಾರೆ. ನೋಟಿಸ್ ರೈಟಿಂಗ್ ಫಾರ್ಮ್ಯಾಟ್ ಶುಡ್ ಇನ್ಕ್ಲೂಡ್. ಹಾಗಾದರೆ ನೋಟಿಸ್ ರೈಟಿಂಗ್ ಹೇಗೆ ಬರೀಬೇಕು, ಹೌ ಟು ರೈಟ್ ಇಟ್ ಗೊತ್ತಾಯ್ತು ಸರ್. ಈಗ ಫ್ಲವರಿ ಲ್ಯಾಂಗ್ವೇಜಲ್ಲಿ ಬರೆಯೋಕ್ಕೆ ಬರಲ್ಲ, ಟು ದ ಪಾಯಿಂಟನ್ನು ಬರೀಬೇಕು. ಹಾಗಾದರೆ ಹೇಗೆ ಬರೀಬೇಕು? ವಾಟ್ ಈಸ್ ದ ಫಾರ್ಮ್ಯಾಟ್ ಆಫ್ ಇಟ್ ಅಂತಂದರೆ, ನೋಡಿ, ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ಯಾವ ಸಂಸ್ಥೆಯಿಂದ ಡೆಲಿವರಿ ಆಗ್ತಾ ಇರುತ್ತೆ ಅದರ ಇನ್ಸ್ಟಿಟ್ಯೂಷನ್ ನೇಮ್ ಅಥವಾ ಅದರ ಅಥಾರಿಟಿ ನೇಮ್. ಇವು ಹೆಡ್ ಮಾಸ್ಟರ್ ಗೌರ್ಮೆಂಟ್ ಹೈಸ್ಕೂಲ್ ಹುಮ್ನಾಬಾದ್ ಹೀಗಿರ್ಬೋದು. ಅದರ ಟೈಟಲ್, ದೇರ್ ಶುಡ್ ಬಿ ಟೈಟಲ್, ಅದಕ್ಕೊಂದು ಟೈಟಲ್ ಇರಬೇಕು, ಡೇಟ್ ಇರಬೇಕು, ಮತ್ತು ರೈಟರ್ಸ್ ನೇಮ್ ಇರಬೇಕು, ಅವರ ಡೆಸಿಗ್ನೇಷನ್ ಇರಬೇಕು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹಾಗಾದ್ರೆ ಒಂದು ನೋಟಿಸ್ ರೈಟಿಂಗ್ ನೋಡ್ಬಿಡೋಣ. ಅದಕ್ಕೆ ಮೊದಲಿಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ದೋಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆ ನೋಟಿಸ್ ಜನರಲಿ ಈಸ್ ಡಿಸ್ಪ್ಲೇಡ್ ಶೀಟ್, ಒಂದು ರೀತಿ ಶೀಟ್ ಅಥವಾ ಪ್ಲಾಕಾರ್ಡ್ ಅಂತ ಹೇಳ್ಬೋದು, ಗಿವಿಂಗ್ ಅ ನ್ಯೂಸ್ ಆರ್ ಇನ್ಫಾರ್ಮೇಷನ್. ಇಟ್ ಈಸ್ ರಿಟರ್ನ್ ಆರ್ ಪ್ರಿಂಟೆಡ್ ಪೀಸ್ ಆಫ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇಟ್ ಈಸ್ ರಿಟರ್ನ್ ಹೌದು, ಹಾಗೆ ಅಥವಾ ಪ್ರಿಂಟೆಡಲ್ಲೂ ಕೂಡ ಇರ್ಬೋದು. ಇಟ್ ಈಸ್ ರಿಟರ್ನ್ ಟು ಇನ್ಫಾರ್ಮ್ ದ ಪೀಪಲ್ ಆರ್ ಸ್ಟೂಡೆಂಟ್ಸ್ ಕೂಡ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಹೇಳ್ತಾರೆ. ದೇ ಆರ್ ಪುಟ್ ಆನ್ ಅ ಡಿಸ್ಪ್ಲೇ ಬೋರ್ಡ್ಸ್ ಮೇಲೆ ಪಬ್ಲಿಕ್ ಪ್ಲೇಸಲ್ಲಿ ಇವುಗಳನ್ನ ಮಾಡ್ತಾರೆ. ಹಾಗಾದರೆ ಲ್ಯಾಂಗ್ವೇಜ್ ಸಿಂಪಲ್ ಆಗಿರಬೇಕು ಆ್ಯಂಡ್ ಫಾರ್ಮಲ್ ಆಗಿರಬೇಕು. ಹಾಗಾದರೆ ಏನೆಲ್ಲ ಪಾಯಿಂಟ್ಸ್ ಇರಬೇಕು? ಡೇಟ್ ಇರಬೇಕು,
ಇಶ್ಯೂಯಿಂಗ್ ಏಜೆನ್ಸಿ ನೇಮು, ಟೈಟಲ್ಲು ಇವುಗಳ ಬಗ್ಗೆ ಎಲ್ಲ ಇರಬೇಕು. ಡ್ಯೂರೇಷನ್ ಟೈಮ್ ಇದ್ರ ಬಗ್ಗೆ ಇರಬೇಕು. ಕೊನೆಗೆ ಸಿಗ್ನೇಚರ್ ಇರೋದು ಮುಖ್ಯನೇ. ಹಾಗಾದರೆ ಇಲ್ಲಿ ಒಂದು ನೋಟಿಸ್ ಸ್ಯಾಂಪಲ್ ಕೂಡ ಕೊಡ್ತಾ ಇದ್ದೀವಿ. ವಿ ಆರ್ ಪ್ರೊವೈಡಿಂಗ್ ದಟ್ ನೋಟಿಸ್ ಸ್ಯಾಂಪಲ್. ವಾಟರ್ ಸಪ್ಲೈ ವಿಲ್ ಬಿ ಸಸ್ಪೆಂಡೆಡ್ ಫಾರ್ 8 hours ಆನ್ 6th March ಫಾರ್ ಕ್ಲೀನಿಂಗ್ ಆಫ್ ದ ವಾಟರ್ ಟ್ಯಾಂಕ್. ನೋಡಿ, ವಾಟರ್ ಟ್ಯಾಂಕನ್ನು ಕ್ಲೀನ್ ಮಾಡೋಕ್ಕೋಸ್ಕರ ಇನ್ ಆರ್ಡರ್ ಟು ಕ್ಲೀನ್ ದ ವಾಟರ್ ಟ್ಯಾಂಕ್ ಏನು ಮಾಡ್ತಾ ಇದ್ದೀವಿ, ನೋಟಿಸನ್ನು ಒಬ್ಬರು ಸರ್ವ್ ಮಾಡ್ತಾ ಇದ್ದಾರೆ. ವಾಟರ್ ಸಪ್ಲೈ ವಿಲ್ ಬಿ ಸಸ್ಪೆಂಡೆಡ್ ಫಾರ್ 8 hours 10 AM to 6 PM ಆನ್ 6th March ಫಾರ್ ಕ್ಲೀನಿಂಗ್ ಆಫ್ ದ ವಾಟರ್ ಟ್ಯಾಂಕ್. Write a notice in about 50 words advising the residents to store water for a day. ಇಲ್ಲಿ ಏನು ಹೇಳಬೇಕು ಅಂತಂದರೆ, ಒಂದು ನೋಟಿಸ್ ಕೊಡ್ತಾ ಇದ್ದಾರೆ. 8 hours ನೀರು ಸಪ್ಲೈ ಸ್ಟಾಪ್ ಮಾಡ್ತಾ ಇದ್ದಾರೆ ವಾಟರ್ ಟ್ಯಾಂಕ್ ಇನ್ ಆರ್ಡರ್ ಟು ಕ್ಲೀನ್ ದ ವಾಟರ್ ಟ್ಯಾಂಕ್. ಅದಕ್ಕೆ ಅಲ್ಲಿರುವಂಥ ರೆಸಿಡೆಂಟ್ಸಿಗೆ, ಅಲ್ಲಿ ವಾಸವಾಗಿರುವಂಥವ್ರಿಗೆ ನೀರನ್ನು ಒಂದು ಡೇಗೆ ಆಗೋಷ್ಟು ಸ್ಟೋರ್ ಮಾಡಿ ಇಡಿ ಅಂತ ಹೇಳಬೇಕು. ಇದನ್ನು UR ಕರಣ್ ಕುಮಾರ್, ಕರುಣಾ ಬಜಾಜ್, ಸೆಕ್ರೆಟ್ರಿ, ಜನತಾ ಗ್ರೂಪ್ ಹೌಸಿಂಗ್ ಸೊಸೈಟಿ, ಪಲಂ ವಿಹಾರ್, ಕರ್ನೂಲ್ ಇಲ್ಲಿದೆ. ಹಾಗಾದರೆ ಕೊಡ್ತೀರಿ ನೋಡಿ, ಇಲ್ಲಿ ಇದೆ ಲೆಟ್ರು. ಇದು ಫಸ್ಟ್ ಯಾರು ಕೊಡ್ತಿದ್ದಾರೆ, ಜನತಾ ಗ್ರೂಪ್ ಹೌಸಿಂಗ್ ಸೊಸೈಟಿ, ಒಂದು ಹೌಸಿಂಗ್ ಸೊಸೈಟಿಯವರು ಮಾಡ್ತಾರೆ. ಪಲಂ ವಿಹಾರ್, ಕರ್ನೂಲ್. ನೋಟಿಸ್ ಯಾವುದಕ್ಕೆ, ಯಾವ ದಿನ ಇದೆ ಅಂತಂದರೆ March 1st 2016. ಇಲ್ಲಿ ಟೈಟಲ್ ಏನಿದೆ, ಅಟೆನ್ಷನ್ ಅಂತ ಟೈಟಲ್ ಇದೆ ನೋಟಿಸ್ದು. ದಿಸ್ ನೋಟಿಸ್ ಈಸ್ ಟು ಇನ್ಫಾರ್ಮ್ ಆಲ್ ದ ರೆಸಿಡೆಂಟ್ಸ್ regarding the suspension of water supply for 8 hours. It is being done to clean water tank. The details are follows. Date March 6th, time 10 AM to 6 AM. Thus we request you to store the required amount of water beforehand to minimize the difficulty. Thank you. ನೋಡಿ, ಡಿಫಿಕಲ್ಟಿನ ಮಿನಿಮೈಸ್ ಮಾಡೋಕ್ಕೋಸ್ಕರ ಟು ದ ಪಾಯಿಂಟ್, ಭಾಳ ಸಿಂಪಲ್ ಆಗಿದೆ. ಫಸ್ಟ್ ಏನಾಗಿದ್ವಿಯಪ್ಪ, ಅದು ಹೌಸಿಂಗ್ ಸೊಸೈಟಿ ಹೆಸರು, ಪ್ಲೇಸು, ನೋಟಿಸ್ ಅಂತ ಹಾಕಿ, ಡೇಟು, ಆನಂತರ ಟೈಟಲ್ಲು, ಆನಂತರ ಇನ್ಫಾರ್ಮೇಷನ್, ಪರ್ಟಿಕ್ಯುಲರ್ ಡೇಟ್ ಬಗ್ಗೆ ಕೊಟ್ವಿ. ಹಾಗೆ ಕೊನೆಗೆ ಸಿಗ್ನೇಚರ್. ವೆರಿ ಈಸಿ ಇದೆ ಅಲ್ವಾ ಸ್ನೇಹಿತರೆ? ಬರೀತಿರಲ್ಲ, ಯು ವಿಲ್ ಗೆಟ್ ಮಾರ್ಕ್ಸ್. ವೈಲ್ ವಾಕಿಂಗ್ ಇನ್ ದ ಪಾರ್ಕ್ ಇನ್ ಯುವರ್ ನೇಬರ್ಹುಡ್, ಯು ಫೌಂಡ್ ಅ ಸ್ಮಾಲ್ ಪ್ಲಾಸ್ಟಿಕ್ ಬ್ಯಾಗ್ ಕಂಟೈನಿಂಗ್ ಸಮ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಮ್ ಕ್ಯಾಶ್. ರೈಟ್ ಅ ನೋಟಿಸ್ ಇನ್ ಅಬೌಟ್ 50 words. ಒಂದು 50 wordsಲ್ಲಿ ನೋಟಿಸ್ ಹಾಕಬೇಕು. ಪುಟ್ ಆನ್ ದ ಪಾರ್ಕ್ ನೋಟಿಸ್ ಬೋರ್ಡ್ ಆಸ್ಕಿಂಗ್ ದ ಓನರ್ ಟು ಐಡೆಂಟಿಫೈ ಆ್ಯಂಡ್ ಕಲೆಕ್ಟ್ ಇಟ್ ಫ್ರಮ್ ಯು. ನೋಡಿ, ನಿಮಗೆ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಡಾಕ್ಯುಮೆಂಟ್ಸ್, ಕ್ಯಾಶ್ ಕೂಡ ಅದರಲ್ಲಿದೆ. ಅದನ್ನು ಇನ್ಫಾರ್ಮ್ ಮಾಡಬೇಕು. ನೋಟಿಸ್ ಬೋರ್ಡಲ್ಲಿ ನೋಟಿಸ್ ಹಾಕಬೇಕು. ನೋಟಿಸ್ ಅಂದರೆ ಪಾರ್ಕಲ್ಲಿ ಒಂದು ನೋಟಿಸನ್ನು ಮೆತ್ತಿಸ್ಬೇಕು, ಅದರಲ್ಲಿರೋ ಡೀಟೇಲ್ಸನ್ನು ಕೇಳಬೇಕು. ಹಾಗಾದರೆ ಈ ರೀತಿ ಆದಂಥ ಸಾಕಷ್ಟು ಮೆಟೀರಿಯಲ್ಸನ್ನು ನಮ್ಮ ಚಾನಲ್ಲಿ, ಅದರಲ್ಲೂ ಕೂಡ ನಮ್ಮ ಪೇಡ್ ಗ್ರೂಪಲ್ಲಿ ಇರೋರಿಗೆ ತರ್ತಾ ಇದ್ದೀವಿ. ಅಗತ್ಯ ಇದ್ದವರು, ಅಂದರೆ ನಮಗೆ ಸರ್ ಕ್ಲಾಸ್ಗಳು ಅಗತ್ಯ ಇದೆ ಅನ್ನೋಂಥವ್ರು 8217670405 ಸಂಖ್ಯೆಗೆ ತಾವು ಕಾಲನ್ನು ಮಾಡಿ ತಿಳ್ಕೊಬೋದು. ಹಾಗಾದರೆ 8217670405 ಸಂಖ್ಯೆಗೆ ಅಗತ್ಯ ಇದ್ದರು ಕಾಲ್ ಮಾಡ್ತೀರಲ್ವಾ? ಮಾಡಿ. ಈಗ ನೋಡಿ, ಒಂದು ವಾಕಿಂಗ್ ನೋಟಿಸನ್ನು ನಾವು ಸರ್ವ್ ಮಾಡ್ತಾಯಿದ್ದೀವಿ. ನೋಟಿಸ್ ಟೈಟಲ್, ಫಸ್ಟ್ ಟೈಟಲ್ ನೋಟಿಸ್ ಅಂತ ಬರೆದು March 01, 2019 ಫೌಂಡ್ ಅಂತ, ಅದರ ಟೈಟಲ್ಲೇ ಫೌಂಡ್ ಅಂತ. ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ದ ರೀಡರ್ಸ್ ದಟ್ ಪ್ಲಾಸ್ಟಿಕ್ ಬ್ಯಾಗ್ ಹ್ಯಾಸ್ ಬಿನ್ ಫೌಂಡ್. ನೋಡಿರಿ, ಸೆಂಟೆನ್ಸ್, ಬಿಗಿನಿಂಗ್ ಸೆಂಟೆನ್ಸ್ ಆಗಿದೆ. ದಿಸ್ ಈಸ್ ಟು ಇನ್ಫಾರ್ಮ್, ನಿಮಗೆ ಗಮನಕ್ಕೆ ತರುವುದೇನೆಂದರೆ, ಆಲ್ ದ ರೀಡರ್ಸ್ ದಟ್ ಪ್ಲಾಸ್ಟಿಕ್ ಬ್ಯಾಗ್ ಹ್ಯಾಸ್ ಬಿನ್ ಫೌಂಡ್ ಇನ್ ದ ನೇಬರ್ಹುಡ್ ಪಾರ್ಕ್. ಇಟ್ ಹ್ಯಾಸ್ a few documents, some cash in it. The plastic bag is red in color and is medium sized. It was found on the February 27th at around 6 PM near the function, actually fountain in the park. The owner of the bag shall contact me on 9399123456 along with the identity ಪ್ರೂಫ್. ಒಂದು ಐಡೆಂಟಿಟಿ ಪ್ರೂಫ್ ಜೊತೆಗೆ ನನ್ನನ್ನು ಬಂದು ಕಾಣಿ ಅಂತೇಳಿ ಥ್ಯಾಂಕ್ ಯು ಹೇಳ್ತಾ ಅವನು ಹೇಳ್ತಾ ಇದ್ದಾನೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ತಗೊಳ್ಳೋಣ. ಆ್ಯಂಡ್ ಐ ಆಮ್ ಗಿವಿಂಗ್ ಯು ಕ್ವಶನ್ಸ್ ಆಸ್ ವೆಲ್. ಯು ಆರ್ ರಾಧಾ ರವಿ, ಹೆಡ್ ಆಫ್ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಟ್ ದ ಲರ್ನರ್ಸ್ ಪ್ಯಾರಡೈಸ್ ಸ್ಕೂಲ್, ಡೂನ್ ಅಂತ ಇದೆ. ಈ ಲರ್ನರ್ಸ್ ಪ್ಯಾರಡೈಸ್ ಸ್ಕೂಲ್ ಡೂನಲ್ಲಿ ಯುವರ್ ರಾಧಾ ಅಥವಾ ರವಿ ಅಂದ್ಕೊಂಡು ಹೆಡ್ ಆಫ್ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಇರ್ತೀರಿ. ರೈಟ್ ಅ ನೋಟಿಸ್. ನೋಟಿಸ್ ಏನು ಬರೀಬೇಕು? ರೈಟ್ ಅ ನೋಟಿಸ್ ಗಿವಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಅಪ್ಕಮಿಂಗ್ ಕಾಂಪಿಟೇಷನ್ ಇನ್ ದ ಸ್ಕೂಲ್. ಇನ್ಕ್ಲೂಡ್ ರಿಲೆವೆಂಟ್ ಇನ್ಫಾರ್ಮೇಷನ್ ಲೈಕ್ ಡೇಟ್, ಟೈಮ್, ವೆನ್ಯೂ, ಏಜ್ ಗ್ರೂಪ್ ಆ್ಯಂಡ್ ಕ್ಯಾಟಗರೀಸ್, ಪ್ರೈಸಸ್, ಜಡ್ಜಸ್ ಆ್ಯಂಡ್ ಸ್ಪಾನ್ಸರ್ಸ್. ಇದ್ರ ಎಲ್ಲರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಇಲ್ಲಿ ಲೆಟ್ರ್ ಇದೆ ನೋಡಿ, ನೋಟಿಸ್. ಲರ್ನರ್ಸ್ ಪ್ಯಾರಡೈಸ್ ಸ್ಕೂಲ್, ಡೂನ್, ಡೇಟ್ 11th August
2008 ಸಿಂಗಿಂಗ್ ಕಾಂಪಿಟೇಷನ್. ಟೈಟಲ್ ಏನಿದೆ, ಸಿಂಗಿಂಗ್ ಕಾಂಪಿಟೇಷನ್ ಇದೆ. ದಿಸ್ ಇಸ್ ಟು ಇನ್ಫಾರ್ಮ್ ಟು ದ ಸ್ಟೂಡೆಂಟ್ಸ್ ದಟ್ the annual singing competition will be held on 31st August 2018 at school auditorium at 9 a.m. The students have been divided in 3 age categories: class 1 to 3rd junior level, class 4 to 6th intermediate, class 7th to 10th senior level. 5 students will be shortlisted from each class who will compete in the final round. The final round shall be judged by a panel comprising of Mohan, renowned vocalist, Dr. Arun, school principal, MS Radha, HOD of music department. The winner in each category shall be awarded trophy and cash prize of ₹1,000. Those students who want to participate should give their names to their music teacher on before 20th August 2018. Radha, HOD, ಮ್ಯೂಸಿಕ್ ಡಿಪಾರ್ಟ್ಮೆಂಟ್. ನೋಡಿ, ಹೀಗೆ ಒಂದು ಲೆಟ್ರನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ನೋಡಿ, ಇದರ ಕ್ವಶನ್ಸನ್ನು ನಮ್ಮ ಪೇಡ್ ಗ್ರೂಪಲ್ಲಿರುವಂತಹ ಸ್ನೇಹಿತರಿಗೆ ಕೊಡ್ತಾ ಇದ್ದೀವಿ. ವಿ ಆರ್ ಪ್ರೊವೈಡಿಂಗ್ ಕ್ವಶನ್ಸ್ ಆ್ಯಂಡ್ ದೇರ್ ಆನ್ಸರ್ಸ್. ಕ್ವಶನ್ಸ್ ಮತ್ತು ಅವುಗಳ ಆನ್ಸರ್ಸನ್ನು ಕೊಡ್ತಾ ಇದ್ದೀವಿ. ನೀವು ಫಸ್ಟ್ ಕ್ವಶನ್ಸನ್ನು ಆನ್ಸರ್ ನೋಡಲಾರ್ದಾಗೆ ಪ್ರಾಕ್ಟೀಸ್ ಮಾಡಿ ಬರೀರಿ. ಸರ್ ಇದು ಸರಿಯಾ ಅಂತ ನೀವು ಪೋಸ್ಟ್ ಮಾಡ್ತಾ ಹೋಗಬೇಡಿ. ಐ ಕುಡಂಟ್ ಸಿ ಇಟ್, ಯಾಕಂದರೆ ವಿ ಆರ್ ಬ್ಯುಸಿ ಇನ್ ಕ್ರಿಯೇಟಿಂಗ್ ದ ವೀಡಿಯೋಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ. ಆ್ಯಂಡ್ ವ್ಯಾಲ್ಯೂಯೇಷನ್ ಈಸ್ ಬಿಫೋರ್ ಹ್ಯಾಂಡ್. ವ್ಯಾಲ್ಯೂಯೇಷನ್ ಕೂಡ ನಾಳೆ ಇದೆ. ಆ್ಯಂಡ್ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್. ಯು ಹ್ಯಾವ್ ಟು ಅಡ್ಜಸ್ಟ್ ಫಾರ್ 2-3 days ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಐ ಆಮ್ ಗೋಯಿಂಗ್ ಟು ಪೋಸ್ಟ್ ವೀಡಿಯೋಸ್, ಬಟ್ ಯು ಹ್ಯಾವ್ ಟು ಬಿ 2-3 ಡೇ ಡಿಲೇ ಆಯಿತು ಅಂತಂದರೆ ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್ ಅಸ್. ಓಕೆ, ಎನಿವೆ ಪ್ರಾಕ್ಟೀಸ್ ಸೆಷನ್ಸ್ ಇಲ್ಲಿದೆ ನೋಡಿ. 2 questions ಆ್ಯಂಡ್ ದೇರ್ ಮಾಡಲ್ ಆನ್ಸರ್ಸ್ ಗಿವನ್ ಇನ್ ದ PDF ಆಸ್ ವೆಲ್. ನೋಡಿ, ಕ್ವಶನ್ ಇಲ್ಲಿದೆ. ಫಸ್ಟು ಕ್ವಶನನ್ನು ನೋಡಿ ಅಟೆಂಪ್ಟ್ ಮಾಡಿ, ಆನಂತರ ಕೀ ಆನ್ಸರ್ಸ್ ಕೆಳಗಡೆ ಇದೆ. ಯು ಕ್ಯಾನ್ ರೀಡ್ ದೆಮ್, ಅದನ್ನು ಸ್ಟಡಿ ಮಾಡ್ಬೋದು. ಯು ಆರ್ ಅಸ್ಮಾ ಆಶೀಶ್, ದ ಹೆಡ್ ಗರ್ಲ್ ಆರ್ ಬಾಯ್ ಆಫ್ ದ XYZ ಇಂಟರ್ನ್ಯಾಷನಲ್ ಸ್ಕೂಲ್. ಯುವರ್ ಸ್ಕೂಲ್ ಈಸ್ soon going to publish annual magazine next month. Write a notice for the notice board of your school inviting students to submit write-ups. ನೋಡಿ, ಅಸ್ಮಾ ಆಶೀಶ್ ಅಂದ್ಕೊಂಡು ನೀವು ಹೆಡ್ ಗರ್ಲ್ ಇದ್ದೀರಿ ಅಥವಾ ಹೆಡ್ ಬಾಯ್ ಇದ್ದೀರಿ, XYZ ಇಂಟರ್ನ್ಯಾಷನಲ್ ಸ್ಕೂಲ್. ಯುವರ್ ಸ್ಕೂಲ್ ಈಸ್ ಗೋಯಿಂಗ್ ಟು ಪಬ್ಲಿಷ್ ಆ್ಯನ್ಯುವಲ್ ಮ್ಯಾಗ್ಝಿನನ್ನು ಪಬ್ಲಿಷ್ ಮಾಡೋಕ್ಕೆ ಹೊಟ್ಟಿದೆ. ಆ್ಯಂಡ್ ಯು ಹ್ಯಾವ್ ಟು ಏನು ಮಾಡಬೇಕು, ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ರೈಟಪ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಒಂದು ನೋಟಿಸನ್ನು ಬರೀತೀರಲ್ವಾ, ಬರೀಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಪ್ರಾಕ್ಟೀಸ್ ಇಲ್ದಂಗೆ ನಥಿಂಗ್ ವಿಲ್ ಕಮ್ ಸೋ ಈಸಿಲಿ. ಯು ಆರ್ ರೂಹಿಯಾ ರಾಹುಲ್, ಹೆಡ್ ಗರ್ಲ್ ಆರ್ ಬಾಯ್ ಆಫ್ ABC ಕಾನ್ವೆಂಟ್ ಸ್ಕೂಲ್. ಯುವರ್ ಸ್ಕೂಲ್ ಈಸ್ ಗೋಯಿಂಗ್ ಟು ಆರ್ಗನೈಸ್ ಆನ್ ಇಂಟರ್ ಸ್ಕೂಲ್ singing competition. Write a notice for your school notice board inviting names of all interested students. ಎಲ್ಲ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸಿಗೆ ನೀವು ಏನು ಮಾಡಬೇಕು, ಇನ್ವೈಟ್ ಮಾಡಬೇಕು. ಗಾಯ್ಸ್, ಹಾಗಾದರೆ ಬರೀತೀರಿ. ಕೀ ಆನ್ಸರ್ ಕೂಡ ಇಲ್ಲಿ ನಾನು ಕೆಳಗಡೆ ನೀಡಿದ್ದೇನೆ. ಅವುಗಳು ಕೀ ಆನ್ಸರ್ ಕೂಡ ತಾವು ನೋಡ್ತೀರಿ ಅಂತ ಭಾವಿಸ್ತಾ ಫಸ್ಟು ರೈಟ್ ಅಪ್ ಮಾಡಿ, ಆನಂತರ ಯು ಲುಕ್ ಫಾರ್ ದ ಕೀ ಆನ್ಸರ್ಸನ್ನು ನೋಡಿ. ಮೊದಲೇ ನೋಡಿ ಆನಂತರ ಬರಿತೀವಿ ಅಂತಂದರೆ ದಟ್ಸ್ ನಾಟ್ ಫೇರ್. ಯು ಆರ್ ನಾಟ್ ಚೀಟಿಂಗ್ ಮೀ, ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್. ನನಗೇನು ತೊಂದರೆ ಇಲ್ಲ. ನೀವು ಫಸ್ಟ್ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ, ಆನಂತರ ಕೀ ಆನ್ಸರ್ ಜೊತೆಗೆ ಮ್ಯಾಚ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಕ್ತಿಗೊಳಿಸ್ತೀನಿ ಸ್ನೇಹಿತರೆ. ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಕ್ಲಾಸ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಕಮ್ ಅಪ್ ವಿತ್ ಸಮ್ ವೆರಿ ರಿಲೇಟೆಡ್ ಮ್ಯಾಟೀರಿಯಲ್ ತರ್ತಾ ಹೋಗ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.